ನೀವಿಬ್ರು ಇಷ್ಟು ಒಳ್ಳೊಳ್ಳೆ ಅಡ್ಗೆನ ಮಾಡಿದೀರಾ. ನಾನು ಒಂದ್ ಅಡ್ಗೆ ಮಾಡ್ದಿದ್ರೆ ಚೆನ್ನಾಗಿರತ್ತಾ? ನಿಮ್ಗೆ ಬರ್ತಾ ಅಡ್ಗೆ ಮಾಡೋದು? ನೋಡಿ ಕಲ್ತ್ಕೊಂತಾ ಇದೀರ ಹೇಳಿ ನೋಡಿ. ಅಲ್ಲ, ಗಂಡ್ಮಕ್ಳು ಯಾವಾಗ್ಲೂ ಹೆಣ್ಮಕ್ಳನ್ನ ಗುಡ್ಕತಾನೆ ಇರ್ತಾರೆ, ಅದು ಬೇರೆ ಪ್ರಶ್ನೆ. ಓಕೆ, ನಾನು ಅಡ್ಗೆ ಮಾಡ್ಲಾ? ಖಂಡಿತ ಮಾಡಿ. ರುಚಿ ನೋಡ್ತೀರಾ? ಈಗ ನಾನ್ ಮಾಡ್ತಾ ಇರುವಂತ ರೆಸಿಪಿ 7 ಕಪ್ಸ್ ಅಂತ. ಇದನ್ನ ನಮ್ಗೆ ಬರ್ದ್ ಕಳ್ಸಿರೋರು ಶೋಭಾ ಕುಲಕರ್ಣಿ, ರಾಯಚೂರಿಂದ. 7 ಕಪ್ಸ್ ಸ್ವೀಟ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ, ಹಾಲು, ಕಾಯಿ ತುರಿ, ಗೋಡಂಬಿ, ಒಣ ದ್ರಾಕ್ಷಿ. ಏನೇನ್ ಸಾಮಗ್ರಿಗಳು ಬೇಕು ಅಂತ ತಿಳ್ಕೊಂಡ್ವಿ. ಶುರು ಮಾಡೋಣವಾ? ಹರೀಶ್ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಮಾಡೋದ್ ಬೇಡ, ಆರಾಮಾಗಿ ನಿಂತ್ಕೊಂಡು ನೋಡ್ಲಿ, ಆಮೇಲೆ ರುಚಿ ನೋಡ್ಲಿ. ಹರೀಶ್ ಹೆಲ್ಪ್ ಮಾಡ್ಬೇಕು. ಓಕೆ, ಏನ್ ಮಾಡ್ಬೇಕು ಈಗ? ಮೊದ್ಲು ಏನ್ ಮಾಡ್ಕೋಣ ಅಂದ್ರೆ, ಗಂಟಿಲ್ದೇ ಇರೋ ಹಾಗೆ ನಾವು ಕಡಲೆ ಹಿಟ್ಟನ್ನ ಕಲ್ಸ್ಕೊಂಡ್ ಬಿಡೋಣ. ಇದು 7 ಕಪ್ಸ್ ಯಾಕೆ ಅಂದ್ರೆ, 1 ಕಪ್ ಹಾಲು, 1 ಕಪ್ ತುಪ್ಪ, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಕಾಯಿ ತುರಿ, 4 ಆಯ್ತು. 1:3 3 ಕಪ್ ಸಕ್ಕರೆ. 7 ಆಯ್ತಲ್ಲ? 7 ಕಪ್. ಮೊದಲು ಹಾಲು 7 ವಂಡರ್ಸ್ ತರ. ಹೌದು. ಕಡಲೆ ಹಿಟ್ಟು ನಾ ಕಲ್ಸ್ತಿರ್ತೀನಿ, ಅಷ್ಟೊತ್ತಿಗೆ ಒಲೆ ಹಚ್ತೀರಾ? ಆ ಪಾತ್ರೆ ಇಟ್ಬಿಡಿ. ಗಂತರ ಅಲ್ಲ. ಓಕೆ, ಈಗ ಇದನ್ನ ಹಾಕೊಳ್ಳೋಣ. ಇದು ನಿಮ್ಮ ಕೆಲಸ, ಹೀಗೆ ಅಂತಿರ್ಬೇಕು, ಕಲಿಸ್ತಾ ಇರ್ಬೇಕು. ಆಮೇಲೆ ಇದಕ್ಕೆ ಕಾಯಿ ತುರಿ ಹಾಕೋಣ. ಕಲ್ಸಿ ಸಕ್ಕರೆ, ಆಮೇಲೆ ಸಕ್ಕರೆ, ಕಷ್ಟ ಆಗ್ತಿದ್ಯಾ ಹರೀಶ್? ಏನ್ ಕಷ್ಟ ಇಲ್ಲ, ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬಹುದಲ್ಲ. ಅದೇ ನೀವು ಹೇಳ್ಕೊಡ್ತಾ ಇದೀರಲ್ಲ, ಈಗ ನಾನು ಟ್ರೈ ಮಾಡ್ತೀನಿ. ಹೌದು. ಈಗ ತುಪ್ಪ ಸ್ವಲ್ಪನೇ ಸೇರಿಸ್ತಾ ಹೋಗೋಣ. ಯಾಕೆ ಕಲ್ಸ್ತಾನೆ ಇರ್ಬೇಕು? ಇದು ತಳ ಹತ್ತತ್ತೆ, ಕಡಲೆ ಹಿಟ್ಟಲ್ವಾ, ತಳ ಹತ್ಬಿಟ್ರೆ ಆಮೇಲೆ ಸ್ವೀಟ್ ಎಲ್ಲ ಹಾಳಾಗ್ ಹೋಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತಿದೀವಲ್ಲ, ಹಾಳಾಗ್ ಹೋಗುತ್ತೆ. ಅದಕ್ಕೆ ಕರೆಕ್ಟ್ ನೀವು ಹೇಳಿದ್ರಿ, ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ಹೌದೌದು. ಪಾತ್ರೆ ಬಿಟ್ಟು ಬರುತ್ತೆ, ಅದು ಗೊತ್ತಾಗತ್ತೆ ಅದು ಆಗಿದೆ ಅಂತ. ನಿಮಗ್ ಕಷ್ಟ ಆಗ್ತಾ ಇದೆಯಾ? ನಾನೇನಾದ್ರು ಮಾಡ್ಬೇಕಾ? ಇಲ್ಲ, ಸಾಕು. ಈಗ ನಾನ್ ನಿಮ್ ಕೈ ಕೊಡೋ ಜೊತೆಗೆ ತಳ ಹಾಕ್ಬಿಟ್ರೆ ಅಲ್ವಾ? ಸರಿ, ಇದಾಗಿದೆ, ಆಫ್ ಮಾಡ್ತೀನಿ. ಸವ್ರಿ ನಾವೇನ್ ಮಾಡ್ಕೊಂಡಿದೀವಿ ಇದನ್ನ ಇಲ್ಲಿ ಹಾಕೋತೀವಿ. ನಾವೀಗ ಬರ್ಫಿ ಎಲ್ಲ ಮಾಡ್ಕೊಳಲ್ವಾ, ಸ್ವಲ್ಪ ಅದೇ ತರ ನೀಟಾಗಿ ಸ್ಪ್ರೆಡ್ ಮಾಡ್ಬೇಕು. ಬಿಸಿ ಇರುತ್ತಲ್ವಾ, ಅದಕ್ಕೆ ಸ್ಪೂನ್ ಮಾಡಿಸ್ತಾ ಇದೀನಿ. ಇದನ್ನ ಹೀಗೆ ಹೆಚ್ಚಿಬಿಡೋಣ. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಹಚ್ಕೋಬಹುದು. ಡೈಮಂಡ್ ಶೇಪ್ ಬೇಕಾದ್ರೆ ಡೈಮಂಡ್ ಶೇಪ್, ಹಾರ್ಟ್ ಶೇಪ್ ಬೇಕಾದ್ರೆ ಹಾರ್ಟ್ ಶೇಪ್, ಅದು ನಿಮಗೆ. ಈಗ ಗೋಡಂಬಿ, ದ್ರಾಕ್ಷಿ. ನಾನು ಇಲ್ಲ. ಹ್ಞೂ ಆಂಟಿ, ಹೆಲ್ಪ್ ಮಾಡಿ. ಥ್ಯಾಂಕ್ ಯು. ನೋಡಿ ಎಷ್ಟು ಬೇಗ ನನ್ನ ಕೆಲಸ ಆಗೋಯ್ತು ಅಲ್ವಾ? ಮಮ್ಮಂಗ್ ದ್ರಾಕ್ಷಿ ಇಷ್ಟ ನೋಡಿ, ಎಲ್ಲ ದ್ರಾಕ್ಷಿ ಇಟ್ಟಿದೆ. ಈಗ ಇದನ್ನ ನಾನು ಸೆವೆನ್ ಕಪ್ಸ್ ಸ್ವೀಟ್ ಸಿದ್ಧವಾಯ್ತು. 7 ಕಪ್ಸ್ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ತುಪ್ಪ, ಸಕ್ಕರೆ, ಹಾಲು, ಕಾಯಿ ತುರಿ, ಗೋಡಂಬಿ ಮತ್ತು ದ್ರಾಕ್ಷಿ. ಮಾಡುವ ವಿಧಾನ: ಬಟ್ಟಲಿಗೆ ಹಾಲು, ಕಡಲೆ ಹಿಟ್ಟು ಹಾಕಿ ಕಲಸಿಕೊಂಡು ಬಾಣಲೆಗೆ ಹಾಕಿ ಅದಕ್ಕೆ ಕಾಯಿ ತುರಿ, ಸಕ್ಕರೆ, ತುಪ್ಪ ಹಾಕಿ ಬೇಯಿಸಿಕೊಂಡು ತುಪ್ಪ ಸವರಿದ ತಟ್ಟೆಗೆ ಹಾಕಿ ಕತ್ತರಿಸಿ ಗೋಡಂಬಿ ದ್ರಾಕ್ಷಿಯಿಂದ ಅಲಂಕರಿಸಿದ್ರೆ 7 ಕಪ್ಸ್ ಸವಿಯಲು ಸಿದ್ಧ.